ಎಷ್ಟೋ ಸಾರಿ ಈ ಒಂದು ದೇಶವನ್ನ ಜಗತ್ತಿನ ಮ್ಯಾಪ್ ಅಲ್ಲಿ ಮೆನ್ಷನ್ ಮಾಡೋದೇ ಮರೆತು ಬಿಡ್ತಾರೆ. ಸ್ವಾಗತ ಎಲ್ಲರಿಗೂ. ಆಸ್ಟ್ರೇಲಿಯಾದ ಆಗ್ನೇಯ ಭಾಗದಲ್ಲಿರುವಂತಹ ನ್ಯೂಜಿಲೆಂಡ್ಗೆ ಕೇವಲ ಇದು ಒಂದು ದ್ವೀಪ ರಾಷ್ಟ್ರವಲ್ಲ. ಭೂವಿಜ್ಞಾನಿಗಳ ಪ್ರಕಾರ ಇದು ಸಮುದ್ರದ ಅಡಿಯಲ್ಲಿ ಮುಳುಗಿರುವಂತಹ ಜಗತ್ತಿನ 8ನೇ ಖಂಡವಾದ ಜಿಲ್ಯಾಂಡಿಯಾದ 6% ಮಾತ್ರ ಕಾಣಿಸುವಂತಹ ಭೂಭಾಗ. ಈ ದೇಶ ಮುಖ್ಯವಾಗಿ ಉತ್ತರ ದ್ವೀಪ ನಾರ್ತ್ ಐಲ್ಯಾಂಡ್ ಮತ್ತೆ ದಕ್ಷಿಣ ದ್ವೀಪ ಸೌತ್ ಐಲ್ಯಾಂಡ್ ಎಂಬ ಎರಡು ಪ್ರಮುಖ ಭಾಗಗಳಾಗಿ ವಿಂಗಡಣೆಯಾಗಿದ್ದು, ಇವೆರಡರ ಮಧ್ಯದಲ್ಲಿ ಕುಕ್ ಸ್ಟ್ರೈಟ್ ಎಂಬ ಕಿರಿದಾದ ಸಮುದ್ರದ ಜಲಸಂಧಿ ಪ್ರತ್ಯೇಕ ಮಾಡುತ್ತೆ ಇವೆರಡನ್ನ. ಉತ್ತರ ದ್ವೀಪವು ಜ್ವಾಲಾಮುಖಿಗಳು, ಬಿಸಿಲಿನ ಬುಗ್ಗೆಗಳು ಮತ್ತು ಪ್ರಮುಖ ನಗರಗಳಿಂದ ಕೂಡಿದ್ರೆ, ದಕ್ಷಿಣ ದ್ವೀಪ ಹಿಮಚ್ಛಾದಿತ ಪರ್ವತಗಳು ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಇವುಗಳ ಜೊತೆಗೆ ನ್ಯೂಜಿಲೆಂಡ್ ತನ್ನದೇ ಆದ ಸೇವರ್ಟ್ ಮತ್ತು ಚಾದಮ್ ದ್ವೀಪಗಳನ್ನ ಒಳಗೊಂಡಿರೋದಲ್ಲದೆ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ಕುಕ್ ಐಲ್ಯಾಂಡ್ಸ್, ನ್ಯೂ ಮತ್ತೆ ಟೋಕಲಾವ್ ಎಂಬ ಸಣ್ಣ ದ್ವೀಪ ರಾಷ್ಟ್ರದ ರಕ್ಷಣೆ ಹಾಗೂ ಆಡಳಿತಾತ್ಮಕ ಜವಾಬ್ದಾರಿಯನ್ನ ನಿಯಂತ್ರಣ ಮಾಡುತ್ತೆ. ಇನ್ನು ಜನಸಂಖ್ಯೆ ವಿಷಯಕ್ಕೆ ಬಂದ್ರೆ ಇಡೀ ನ್ಯೂಜಿಲೆಂಡ್ ಜನಸಂಖ್ಯೆ ಕೇವಲ 56 ಲಕ್ಷ, ಅಂದ್ರೆ 5.6 ಮಿಲಿಯನ್. ಇದು ನಮ್ಮ ಬೆಂಗಳೂರು ನಗರದ ಜನಸಂಖ್ಯೆ ಅರ್ಧದಷ್ಟು ಇಲ್ಲ. ಇಲ್ಲಿಯ ವಿಶೇಷತೆ ಅಂದ್ರೆ 75% ಗಿಂತ ಹೆಚ್ಚು ಜನಸಂಖ್ಯೆ ರಾಜಧಾನಿ ವೆಲ್ಲಿಂಗ್ಟನ್ ಮತ್ತು ಪ್ರಮುಖ ನಗರವಾದ ಆಕ್ಲೆಂಡ್ ಒಳಗೊಂಡಿರುವಂತಹ ಉತ್ತರ ದ್ವೀಪದಲ್ಲೇ ವಾಸ ಮಾಡುತ್ತೆ. ಡೆಮೋಗ್ರಾಫಿಕ್ಸ್ ಪ್ರಕಾರ ಇಲ್ಲಿನ ಒಟ್ಟು ಜನಸಂಖ್ಯೆ 70% ಅಷ್ಟು ಜನರು ಯುರೋಪಿಯನ್ ಮೂಲದವರಾಗಿದ್ರೆ, ಇಲ್ಲಿನ ಅಸಲಿ ಮೂಲ ನಿವಾಸಿಗಳಾದ ಮಾವೋರಿ ಜನಾಂಗದವರು 17% ಇದ್ದಾರೆ. ಉಳಿದಂತೆ ಏಷ್ಯಾ ದೇಶದವರು, ಭಾರತೀಯರು ಇಲ್ಲಿ ವೇಗವಾಗಿ ಬೆಳೀತಾ ಇರುವಂತಹ ಇತರ ಪ್ರಮುಖ ಸಮುದಾಯಗಳಾಗಿದ್ದು, ಇವೆಲ್ಲರೂ ಸೇರಿ ನ್ಯೂಜಿಲೆಂಡ್ ದೇಶವನ್ನ ಅತ್ಯಂತ ಶಾಂತಿಯುತ ಮತ್ತೆ ಸಾಂಸ್ಕೃತಿಕವಾಗಿ ವೈವಿಧ್ಯಮಯ ದೇಶವನ್ನಾಗಿ ಮಾಡಿದ್ದಾರೆ. ಪ್ರಯಾಣದಲ್ಲಾಗಿರ್ಲಿ, ಜೀವನದಲ್ಲಾಗಿರ್ಲಿ, ಪ್ಲಾನಿಂಗು ಸಿಕ್ಕಾಪಟ್ಟೆ ಮುಖ್ಯ. ಇನ್ವೆಸ್ಟ್ಮೆಂಟ್ ವಿಷಯದಲ್ಲೂ ಅಷ್ಟೇ. ಕೇವಲ ಒಂದು ಕಡೆ ಹಣ ಹಾಕೋ ಬದಲು ಬೇರೆ ಬೇರೆ ಆಯ್ಕೆಗಳನ್ನು ಇಟ್ಕೊಳ್ಳೋದು ಬಹಳ ಮುಖ್ಯ. ಇತ್ತೀಚಿನ ದಿವಸಗಳಲ್ಲಿ ಪ್ರಮುಖವಾಗಿ ಗಮನ ಸೆಳೀತಾ ಇರೋದು ಅಂದ್ರೆ ಬಾಂಡ್ ಮಾರ್ಕೆಟ್. ಕಾರ್ಪೊರೇಟ್ ಬಾಂಡ್ಸ್ ಫಿಕ್ಸ್ಡ್ ರಿಟರ್ನ್ ಕೊಡುವಂತಹ ಸಾಧನಗಳು. ಇಲ್ಲಿ ಬಡ್ಡಿ ದರ ಮತ್ತೆ ಹಣ ಮರಳಿಸುವಂತಹ ಸಮಯ ಮೊದಲೇ ನಿರ್ಧಾರ ಆಗಿರುತ್ತೆ. ಹಿಂದೆಲ್ಲ ಈ ರೀತಿ ಬಾಂಡ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಹಣದ ಅವಶ್ಯಕತೆ ಇರ್ತಾ ಇತ್ತು. ಹಾಗಾಗಿ ಇದು ಸಾಮಾನ್ಯ ಜನರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಸಣ್ಣ ಮೊತ್ತದಿಂದನೇ ಬಾಂಡ್ ಮಾರ್ಕೆಟ್ ಅಲ್ಲಿ ಹೂಡಿಕೆಯನ್ನ ಮಾಡಬಹುದು. ಇದಕ್ಕಾಗಿ ಇರುವಂತಹ ಉತ್ತಮವಾದ ವೇದಿಕೆ ಅಂದ್ರೆ ಅದೇ ವಿಂಟ್ ವೆಲ್ತ್. ಇದು ಸೆಬಿ ನೋಂದಾಯಿತ ಬ್ರೋಕರ್ ಆಗಿದ್ದು, ಹೂಡಿಕೆಯ ಪ್ರಕ್ರಿಯೆಯನ್ನ ಬಹಳ ಸಿಂಪಲ್ ಆಗಿ ಮಾಡಿದೆ. ನೀವು UPI ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಹೂಡಿಕೆಯನ್ನ ಮಾಡಬಹುದು. ಹಾಗೆ ನಿಮ್ಮ ಪರ್ಸನಲ್ ಡ್ಯಾಶ್ ಬೋರ್ಡ್ ಮೂಲಕ ಪ್ರತಿಯೊಂದನ್ನು ಕೂಡ ಟ್ರ್ಯಾಕ್ ಮಾಡಬಹುದು. ನಿಮ್ಮ ಹಣ ಯಾವಾಗ ನಿಮ್ಗೆ ವಾಪಸ್ ಬರುತ್ತೆ ಅನ್ನೋ ಟೈಮ್ ಟೇಬಲ್ ಕೂಡ ನೀವು ಇಲ್ಲೇ ನೋಡಬಹುದು. ಸಾಮಾನ್ಯವಾಗಿ ಇಲ್ಲಿ BBB ಇಂದ ಎ ರೇಟಿಂಗ್ ಇರೋ ಬಾಂಡ್ಗಳು ಲಭ್ಯವಿದ್ದು, ಇವು ವಾರ್ಷಿಕ ಸುಮಾರು 9ರಿಂದ 12% ವರೆಗೆ ಫಿಕ್ಸ್ ರಿಟರ್ನ್ ನೀಡುತ್ತೆ. ವಿಶೇಷ ಅಂದ್ರೆ ವಿಂಟ್ ವೆಲ್ತ್ ಸಂಸ್ಥೆ ತಾನು ಲಿಸ್ಟ್ ಮಾಡಿರುವಂತಹ ಪ್ರತಿ ಬಾಂಡ್ ಅಲ್ಲೂ ತನ್ನ ಸ್ವಂತ 2% ಹಣವನ್ನ ಹೂಡಿಕೆ ಮಾಡುತ್ತೆ. ಇದು ಅವರ ಮೇಲಿರುವಂತಹ ನಂಬಿಕೆಯನ್ನ ತೋರಿಸುತ್ತೆ. ಇಲ್ಲಿರೋ ಎಲ್ಲಾ ಬಾಂಡ್ಗಳು ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಆಗಿರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ ಮಾಡಲು ನೀವು ಬಯಸಿದ್ರೆ ವಿಂಟ್ ವೆಲ್ತ್ ಖಂಡಿತವಾಗಿಯೂ ಒಂದು ಉತ್ತಮ ಆಯ್ಕೆ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ನ ಚೆಕ್ ಮಾಡಿ, ಸರಿಯಾಗಿ ಯೋಚಿಸಿ, ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನ ಮಾಡಿ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ. ಬೆಳಗಿನ ಟಿಫಿನ್ ಹಾಲ್ ಹೇಗಿದೆ ಅಂತ ಒಮ್ಮೆ ನೋಡಿ. ವಾವ್, ಮಸ್ತಾಗಿದೆ ಗುರು. ಮಳೆ ಬರ್ತಾ ಇದೆ. ರೋಟೋರಲ್ಲಿ ಚಿಕ್ಕದಾಗಿ ಹನಿತಾ ಇದೆ. ಸಿಕ್ಕಾಪಟ್ಟೆ ಚಳಿ ಇದೆ. 7 ಡಿಗ್ರೀಸ್ ಇದೆ. ಇನ್ನೂ ಮೋಡ ಕವಿದ ವಾತಾವರಣ. ಬಿಸಿಲು, ಸೂರ್ಯ ಬರೋ ಥರ ಯಾವುದೇ ಒಂದು ಸೂಚನೆ ಕಾಣಿಸ್ತಾ ಇಲ್ಲ. ಸೂರ್ಯ ಪ್ಲೀಸ್ ಇವತ್ತೊಂದು ದಿವಸ ಬಂದ್ಬಿಡು. ಯಾಕೆಂದರೆ ಉತ್ತಮವಾದ ವಾಟರ್ ಫಾಲ್ಸ್ ನಿಮ್ಮೆಲ್ರಿಗೂ ತೋರಿಸೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 1.5 ಗಂಟೆ ಜರ್ನಿ. ಹೋಗಿ ವಾಟರ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡಿ ಇನ್ನೂ ಸಾಕಷ್ಟು ವಿಷಯಗಳನ್ನ ತೋರಿಸೋದಿದೆ ಇವತ್ತು. ರೋಟೋರಲ್ಲಿ ಸಖತ್ತಾಗಿರುತ್ತೆ. ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ನೋಡೋಕ್ಕೆ ಶುರು ಮಾಡಿ. ಸ್ವಾಗತ ಎಲ್ಲರಿಗೂ. ನ್ಯೂಜಿಲೆಂಡ್ ದೇಶದ ರೌದ್ರ ಗಾಂಭೀರ್ಯದ ಜಲವಿಸ್ಮಯ ಹುಕ್ಕಾ ಜಲಪಾತಕ್ಕೆ. ಆದರೆ ಜಲಪಾತ ನಮಗೆ ಸದ್ಯಕ್ಕೆ ಕಾಣಲ್ಲ. ಯಾಕೆಂದರೆ ಮುಂಗಾರು ಮಳೆಯೇ ಏನೋ ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಎಲ್ಲ ಕಡೆ ಮಂಜು ಗುರು. ನೋಡಿ ಹೆಂಗಿದೆ ಅಂತ ವಾತಾವರಣ ಇವತ್ತು. ಈ ಥರ ವಾತಾವರಣದಲ್ಲಿ ನಾವು ಕ್ರೂಸ್ ಮಾಡಿದ್ರೆ ನಮಗೆ ವಾಟರ್ ಫಾಲ್ಸ್ ಕಾಣಲ್ಲ, ಬರೀ ಮಂಜು ಮಾತ್ರ ಕಾಣುತ್ತೆ ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ಮುಂದೆ ಒಂದು ಪಾಯಿಂಟ್ ಇದೆ, ಅಲ್ಲೊಂದು ಫೋಟೋ ಮಾಡಿ ಕಾಣಿಸ್ಕೊಂಡ್ರೆ, ಅದಾದಮೇಲೆ ಇಲ್ಲಿ ವಾಲ್ಕೆನೋ ಗ್ಲಾಸ್ ಅಂತ ಒಂದು ಸಖತ್ತಾಗಿರೋ ಕೆಫೆ ಇದೆ 3 ಕಿಲೋಮೀಟ್ರಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು 11:30 ವಾಪಸ್ ಬನ್ನಿ. ಆಗ ನಿಮಗೆ ಈ ಒಂದು ಜಾಗ ಸಖತ್ತಾಗಿ ಕಾಣುತ್ತೆ ಅಂತ ಹೇಳಿದ್ದಾರೆ.
ನಾನು ಕಾಯ್ತಾ ಇದ್ದೀನಿ ಫಾಗೆಲ್ಲ ಮೇಲಕ್ಕೆ ಹೋಗಿ ವಾಟರ್ ಫಾಲ್ಸ್ನ ನೋಡೋಣ. ಬಹಳ ರಭಸವಾದ ವಾಟರ್ ಫಾಲ್ಸು ಮತ್ತು ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಕೂಡ ಇದೆ. ಎಲ್ಲದರ ಬಗ್ಗೆ ಮಾಹಿತಿ ಹಾಗೆ ಡೈರೆಕ್ಟ್ ವಿವರಣೆಯನ್ನು ಸ್ವಲ್ಪದ್ರಲ್ಲೇ ಕೊಡ್ತೀನಿ. ನ್ಯೂಜಿಲ್ಯಾಂಡ್ ಬಹಳ ವಿಶೇಷವಾದ ದ್ವೀಪ ರಾಷ್ಟ್ರ. ಯಾಕೆ ಅಂದರೆ ಜಗತ್ತಿನ 2 ಪ್ರಮುಖವಾದ ಟೆಕ್ಟಾನಿಕ್ ಪ್ಲೇಟ್ಸ್ ಆದ ಇಂಡೋ ಆಸ್ಟ್ರೇಲಿಯನ್ ಹಾಗೆ ಪೆಸಿಫಿಕ್ ಟೆಕ್ಟಾನಿಕ್ ಪ್ಲೇಟ್ಸು ಈ ದೇಶದ ಕೆಳಗೆ ಸಂಧಿಸುತ್ತೆ. ಅದಕ್ಕೋಸ್ಕರನೇ ಈ ದೇಶದಲ್ಲಿ ಜಿಯೋಥರ್ಮಲ್ ಹಾಟ್ಸ್ಪಾಟ್ಸು, ವಾಲ್ಕೆನೋಸು ಮತ್ತು ಯುನೀಕ್ ಮೌಂಟೇನ್ ರೇಂಜಸನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಆದರೆ ಅಷ್ಟೇ ಡೇಂಜರಸ್ ಕೂಡ. ಯಾಕೆ ಅಂದರೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಇಲ್ಲಿ ಅರ್ಥಕ್ವೇಕ್ ಆಗ್ಬೋದು. ರೀಸೆಂಟಾಗಿ 2011ರಲ್ಲಿ ಕ್ರೈಸ್ಟ್ ಚರ್ಚಲ್ಲಿ ಅರ್ಥಕ್ವೇಕ್ ಆಗಿ ಆಲ್ಮೋಸ್ಟ್ 260 ಜನ ಮರಣ ಹೊಂದಿದ್ರು. ಈ ರೀತಿ ಒಂದು ಸೈಡು ಬ್ಯೂಟಿ ಆದರೆ ಇನ್ನೊಂದು ಸೈಡು ಬೀಸ್ಟ್, ಬ್ಯೂಟಿ ಆ್ಯಂಡ್ ದ ಬೀಸ್ಟ್. ಒಂದು ಶಿಲುಬೆಯನ್ನು ಏರಿಸಿದರೆ ಇದು ಇಲ್ಲಿಯ ಫಸ್ಟ್ ಕಾಲಿಟ್ಟಂತಹ ಜನಗಳಿಗೆ ಕೊಡ್ತಾ ಇರುವಂತಹ ರೆಸ್ಪೆಕ್ಟು. ಗಾತಿ ತಾಹು ಗಾತಿ ವಾ ಅಂದ್ಬಿಟ್ಟು ಆ ಒಂದು ಟ್ರೈಬಲ್ ಜನಗಳು ನೋಡಿ ಯಾವ ರೀತಿ ಈ ದೇಶದ ಬುಡಕಟ್ಟಿಗೆ ಇಲ್ಲಿನ ಸರ್ಕಾರ ರೆಸ್ಪೆಕ್ಟ್ ಕೊಡ್ತಾ ಇದೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೋದು. ಔತೆ ಅರೋವಾ. ಏನಪ್ಪ ಇದು ಔತೆ ಅರೋವಾ ಅಂದರೆ ದ ಲ್ಯಾಂಡ್ ಆಫ್ ದ ಲಾಂಗ್ ವೈಟ್ ಕ್ಲೌಡ್. ನ್ಯೂಜಿಲ್ಯಾಂಡ್ನ ನಿಜವಾದ ಹೆಸರು ಮಾವ್ರಿ ಜನಗಳು ಅಂದರೆ ಪಾಲಿನೇಷಿಯನ್ಸು 12ನೇ ಹಾಗೆ 13ನೇ ಶತಮಾನದ ಉತ್ತರಾರ್ಧದಲ್ಲಿ ಈ ದೇಶಕ್ಕೆ, ಯಾಕೆಂದರೆ ಇಡೀ ವಿಶ್ವದಲ್ಲಿ ಲಾಸ್ಟು ಇನ್ಹ್ಯಾಬಿಟೇಟ್ ಮಾಡಿದಂತಹ ನಾಡು ಈ ನ್ಯೂಜಿಲ್ಯಾಂಡ್, ನಾವು ನಿಂತಿರೋದು. ಸೊ ಮಿಕ್ಕಿದೆಲ್ಲ ದೇಶಗಳನ್ನ ಎತ್ತಾಕೊಂಡ್ಬಿಟ್ಟಿದ್ರು. ಇದೊಂದು ಪೀಸ್ ಆಫ್ ರಿಯಲ್ ಎಸ್ಟೇಟು ಇನ್ನೂ ಉಳ್ಕೊಂಡಿತ್ತು ಮನುಷ್ಯರಿಂದ ದೂರ. ಆದರೆ ಇದನ್ನು ಕೂಡ ಪಾಲಿನೇಷನ್ಸು ಬಂದು ದೂರದಿಂದ ಕೆನೋಸಲ್ಲಿ ಬಂದರು, ನೋಡಿದ್ರು ದ ಲ್ಯಾಂಡ್ ಆಫ್ ದ ಲಾಂಗ್ ವೈಟ್ ಕ್ಲೌಡ್. ಎಲ್ಲ ಕಡೆ ಬಿಳಿ ಮೋಡಗಳು ಇವತ್ತಿನ ಥರನೇ. ಇವತ್ತು ಕ್ಲಿಯರ್ ಇಲ್ಲ, ಆದರೆ ಅವತ್ತು ಕ್ಲಿಯರ್ ಇತ್ತೇನೋ. ಅದಕ್ಕೆ ನೋಡಿ ಫಿದಾ ಆಗಿಬಿಟ್ಟು ಈ ಭೂಮಿಗೆ ಔತೆ ಅರೋವಾ ಅಂತ ಹೆಸರಿಟ್ಟರು. ಅವತ್ತಿಂದ ಆ ಒಂದು ಭಾಷೆಯಲ್ಲಿ, ಮಾವರಿ ಭಾಷೆಯಲ್ಲಿ ಔತೆ ಅರೋವಾ ಅಂತಾರೆ. ರಿವರ್ ಕ್ರೂಸ್ ಸ್ಟಾರ್ಟು. ಥ್ಯಾಂಕ್ ಯು ಮೇಟ್ ಫಾರ್ ಕಮಿಂಗ್. ಬೈ. ವಾವ್, ನೋಡ್ರಿ ಹೆಂಗಿದೆ ಜಾಗ. ಜಗತ್ತಿನ ಅತ್ಯಂತ ಕ್ರಿಸ್ಟಲ್ ಕ್ಲಿಯರ್ ನೀರಿರೋದು ನ್ಯೂಜಿಲ್ಯಾಂಡ್ ದೇಶದಲ್ಲಿರೋದು ಗೊತ್ತಿರಬೇಕು ನಿಮಗೆ. ನೋಡಿ ನಮ್ಮ ವೇ ಟು ವರ್ಲ್ಡ್ ಫ್ಯಾಮಿಲಿ ಹೆಂಗೆ ರೆಡಿಯಾಗಿ ಕೂತಿದ್ದಾರೆ ಎಲ್ಲರೂ. ಲೆಟ್ಸ್ ಗೋ. ಈಗ ವಾಟರ್ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಎಂಥ ದುನಿಯಾ ನೋಡ್ರಿ, ಅನ್ಟಚ್ಡ್ ನೇಚರ್, ಅಪ್ರತಿಮವಾದ ಭವ್ಯವಾದ ಪ್ರಕೃತಿ. ಸ್ಪೀಡ್ ಬೋಟ್ ಆ್ಯಕ್ಟಿವಿಟಿ ಕೂಡ ಇದೆ. ಥ್ರಿಲ್ಲಿಂಗ್ ಆಗಿರುತ್ತೆ ಇದು. ವಾ,
ಬನ್ನಿ ಈಗ ನ್ಯೂಜಿಲೆಂಡ್ ದೇಶದ ಲಕ್ಷ್ಮಿ ಬಗ್ಗೆ ತಿಳ್ಕೊಳ್ಳೋಣ. ನ್ಯೂಜಿಲೆಂಡ್ ದೇಶದ ಅಧಿಕೃತ ಕರೆನ್ಸಿಯನ್ನ ನ್ಯೂಜಿಲೆಂಡ್ ಡಾಲರ್ NZD ಅಂತ ಕರೆಯಲಾಗುತ್ತೆ. ಇದರ ಅತ್ಯಂತ ರೋಚಕ ಸಂಗತಿ ಅಂದ್ರೆ ಇಲ್ಲಿನ ನೋಟುಗಳನ್ನ ಸಾಮಾನ್ಯ ಕಾಗದದಿಂದ ಮಾಡದೆ ಪಾಲಿಮರ್ ಎಂಬ ತೆಳುವಾದ ಪ್ಲಾಸ್ಟಿಕ್ ನಿಂದ ತಯಾರು ಮಾಡಲಾಗುತ್ತೆ. ಇದರಿಂದಾಗಿ ಇವು ನೀರಿನಲ್ಲಿ ನೆನೆದರೂ ಹಾಳಾಗುವುದಿಲ್ಲ ಮತ್ತು ಅಷ್ಟು ಸುಲಭವಾಗಿ ಹರಿಯೋದು ಇಲ್ಲ. ಚಲಾವಣೆಯಲ್ಲಿರುವಂತಹ 5, 10, 20, 50 ಮತ್ತು $100 ನೋಟುಗಳ ಮೇಲೆ ದೇಶದ ಇತಿಹಾಸ ಪುರುಷನಾದ ಸರ್ ಎಡ್ಮಂಡ್ ಹಿಲ್ರಿ, ಕೇಟ್ ಶೆಫರ್ಡ್ ಅವರ ಚಿತ್ರಗಳೊಂದಿಗೆ ಅಲ್ಲಿನ ಅಪರೂಪವಾದ ಸ್ಥಳೀಯ ಪಕ್ಷಿಗಳಿಗೆ ವಿಶೇಷವಾದ ಸ್ಥಾನವನ್ನ ನೀಡಲಾಗಿದೆ. ಇನ್ನು 10, 20, 50 ಸೆಂಟ್ ಹಾಗೂ $1 ಮತ್ತು $2 ಮುಖಬೆಲೆಯ ನಾಣ್ಯಗಳಿದ್ದು ಇವುಗಳ ಮೇಲೆ ನ್ಯೂಜಿಲೆಂಡ್ ರಾಷ್ಟ್ರೀಯ ಪಕ್ಷಿಯಾದ ಕಿವಿ ಬರ್ಡ್ ಚಿತ್ರವನ್ನ ಕಾಣಬಹುದು. ಈ ನೋಟುಗಳು ಜಗತ್ತಿನಲ್ಲಿ ಅತ್ಯಂತ ಸುರಕ್ಷಿತವಾಗಿದ್ದು ಇವುಗಳಲ್ಲಿರುವಂತಹ ವಿಶೇಷ 3D ಪಾರದರ್ಶಕ ಕಿಟಕಿ, ಟ್ರಾನ್ಸ್ಪರೆಂಟ್ ವಿಂಡೋ ಅಂತಾರೆ, ಮತ್ತು ಬಣ್ಣ ಬದಲಾಯಿಸುವಂತಹ ತಂತ್ರಜ್ಞಾನದಿಂದ ಇವುಗಳು ಕೋಟಾ ನೋಟ್ ಮಾಡೋದು ಆಲ್ಮೋಸ್ಟ್ ಅಸಾಧ್ಯ ಅಥವಾ ನೆಕ್ಸ್ಟ್ ಇಂಪಾಸಿಬಲ್ ಅಂತ ಕರೀಬಹುದು. ಇನ್ನು ಭಾರತೀಯ ರೂಪಾಯಿಗೆ ಹೋಲಿಸಿದ್ರೆ ಪ್ರಸ್ತುತ ಮಾರುಕಟ್ಟೆಯ ದರದ ಪ್ರಕಾರ ಒಂದು ನ್ಯೂಜಿಲೆಂಡ್ ಡಾಲರ್ ಅಂದಾಜು 57 ಭಾರತೀಯ ರೂಪಾಯಿಗಳಿಗೆ ಸಮನಾಗುತ್ತೆ. ಅಂದ್ರೆ ನೀವು ನ್ಯೂಜಿಲೆಂಡ್ ನಲ್ಲಿ $1 ಖರ್ಚು ಮಾಡಿದ್ರೆ ಅದು ನಮ್ಮ ದೇಶದ ಸುಮಾರು 57 ರೂಪಾಯಿಗಳಿಗೆ ಸಮ ಎಂದರ್ಥ. ವಿದೇಶಿ ಕರೆನ್ಸಿಗಳ ಮೌಲ್ಯದಲ್ಲಿ ದಿನನಿತ್ಯ ಏರಿಳಿತ ಆಗ್ತಾನೆ ಇರುತ್ತೆ. ಸಾಮಾನ್ಯವಾಗಿ 50 ರಿಂದ 58 ರೂಪಾಯಿಗಳ ಆಸ್ಪಾಸ್ನಲ್ಲೇ ಇರುತ್ತೆ. ನಗರದ ಈಟ್ ಸ್ಟ್ರೀಟ್ ಅಲ್ಲಿ ಮಧ್ಯಾಹ್ನದ ಭೋಜನ ಆಯಿತು. ಇಂಡಿಯನ್ ಸ್ಟಾರ್ ಅನ್ನೋ ಒಂದು ಚೆನ್ನಾಗಿರೋ ರೆಸ್ಟೋರೆಂಟ್ ಅಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲ. ಈಗ ಚಿಕ್ಕದಾಗಿ ಇಲ್ಲಿರುವಂತಹ ಲೇಕು ಹಾಗೆ ಇಲ್ಲಿರುವಂತಹ ಲೈಫು ಎರಡನ್ನೂ ನೋಡ್ಕೊಂಬರೋಣ. ಇಲ್ಲಿರೋ ಮರಗಳೇ ಸಾಕು, ಎಷ್ಟು ಚೆನ್ನಾಗಿದೆ ನೋಡ್ರಿ. ಆಹಾ, ಆ ಕಲರು ಫಿದಾ ಬಿಡಬೇಕು, ಆ ಥರ ಇದೆ ಕಲರು. ಮಕ್ಕಳು ಶಾಲೆಯಲ್ಲಿ ಸೇರಿ ಬ್ಯಾಸ್ಕೆಟ್ ಬಾಲ್ ಆಡ್ತಾಯಿದ್ದಾರೆ, ಯಾವುದೋ ಪ್ರೈಮರಿ ಶಾಲೆ, ಆ್ಯಪಲ್ ಡಿಸ್ಟಿಂಗ್ವಿಶ್ಡ್ ಸ್ಕೂಲ್ ಅಂತೆ. ಇನ್ನು ಸಿಟಿ ಬಸ್ ಡ್ರೈವರು ಬಸ್ ಒಳಗೆ ಕೂತ್ಕೊಂಡು ವೈನ್ ಆಗ್ತಾ ಇದ್ದಾನೆ. ನಾವಿರುವಂತಹ ರೋಟೋರಾ ನಗರ ಪ್ರಪಂಚದ ಅತ್ಯಂತ ಜೀವಂತ ಸ್ಥಳಗಳಲ್ಲಿ ಒಂದು. ಯಾಕೆ ಅಂದರೆ ನಾವು ಸದ್ಯಕ್ಕೆ ನಿಂತಿರೋದು ಆ್ಯಕ್ಟಿವ್ ವಾಲ್ಕ್ಯಾನಿಕ್ ಝೋನ್ ಮುಂದೆ. ಇಲ್ಲಿ ಯಾವ ಕ್ಷಣ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಎರಪ್ಷನ್ ಆಗ್ಬೋದು. ಪ್ರಕೃತಿಯ ಎಲ್ಲ ವಿಸ್ಮಯಗಳು ಒಂದೇ ಜಾಗದಲ್ಲಿ ಸೇರಿಸ್ಬಿಟ್ರೆ, ಈಗ ಇಥಿಯೋಪಿಯಾ ದೇಶದ ದನೈಕಲ್ ಡಿಪ್ರೆಷನ್ ಇತ್ತಲ್ಲ, ಅದೇ ರೀತಿ ಈ ಒಂದು ನಗರ ಕೂಡ ಬಹಳ ವಿಶೇಷವಾದ ಜಾಗ. ಈ ಒಂದು ನಗರವನ್ನು ಸಲ್ಫರ್ ಸಿಟಿ ಅಂತ ಕರೀತಾರೆ. ಯಾಕೆ ಅಂದರೆ ಇಲ್ಲಿನ ಗಾಳಿಯಲ್ಲಿ ಹೈಡ್ರೋಜನ್ ಸಲ್ಫೈಡ್ ಅನಿಲ ಮಿಕ್ಸ್ ಆಗಿದೆ ಸುತ್ತಮುತ್ತ ವಾಲ್ಕೆನೋಸ್ ಮತ್ತು ಜಿಯೋಥರ್ಮಲ್ ಆ್ಯಕ್ಟಿವಿಟಿಯಿಂದ. ಅದಕ್ಕೆ ಒಂದು ರೀತಿಯ ಕೊಳೆತ ಮೊಟ್ಟೆಯ ವಾಸನೆ ಇಡೀ ಸಿಟಿಯಲ್ಲಿರುತ್ತೆ. ಬಟ್ ನೋಡೋದಕ್ಕೆ ಎಲ್ಲೂ ಕೂಡ ಒಂದು ಚೂರು ಕಸ ಆಗಲಿ ಕಡ್ಡಿ ಇಲ್ಲ, ಆದರೂ ಕೂಡ ಕೊಳೆತ ವಾಸನೆ ಬರೋದು ಇಲ್ಲಿಯ ಭೂಪ್ರದೇಶದ ಸ್ಪೆಷಾಲಿಟಿ. ಇಲ್ಲಿರುವಂತಹ ಸ್ಪಾಸ್, ಇಲ್ಲಿ ಸಾಕಷ್ಟು ಸ್ಪಾಗಳಿದೆ, ಅಲ್ಲಿ ಹೋಗಿ ನೀವು ಈ ಒಂದು ಜಿಯೋಥರ್ಮಲ್ ಆ್ಯಕ್ಟಿವಿಟಿಯ ನೀರಿನಲ್ಲಿ ಸ್ನಾನ ಮಾಡ್ಬೋದು. ಈ ಒಂದು ಬಿಸಿನೀರು ಸಿಕ್ಕಾಪಟ್ಟೆ ಖನಿಜಾಂಶ ಇರೋದ್ರಿಂದ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ರೋಟೋರಾ ನಗರದ ಮಧ್ಯದಲ್ಲಿರುವಂತಹ ವಿಶಾಲವಾದ ಉದ್ಯಾನವನ, ಎದುರುಗಡೆ ಒಂದು ಸರೋವರ ಇದೆ, ಅದನ್ನು ಕೂಡ ತೋರಿಸ್ತೀನಿ. ರೋಟಾವೇರಾ ನಗರದ ಇಂದಿನ ರೂಪಕ್ಕೆ ಕಾರಣ ಇಲ್ಲೇ ಈ ಊರಲ್ಲೇ ಇರುವಂತಹ ಮೌಂಟ್ ತಾರಾವೇರಾ ಅನ್ನೋ ಪರ್ವತ. 1886 ಜೂನ್ 10 ಈ ಒಂದು ಜ್ವಾಲಾಮುಖಿ ಸಿಕ್ಕಾಪಟ್ಟೆ ಭೀಕರವಾಗಿ ಬ್ಲಾಸ್ಟ್ ಆಯಿತು. ಈ ಒಂದು ಸ್ಫೋಟ ಎಷ್ಟು ಭೀಕರವಾಗಿತ್ತು ಅಂದರೆ ಪರ್ವತದ ನಡುವಿನಲ್ಲಿ 17 ಕಿಲೋಮೀಟರ್ನ ದೊಡ್ಡ ಹಳ್ಳ ಬಿತ್ತು. ಈ ಸ್ಫೋಟದ ಭೀಕರತೆ ಎಷ್ಟಿತ್ತಂದರೆ ಆಕ್ಲ್ಯಾಂಡ್ ಇಲ್ಲಿಂದ ಆಲ್ಮೋಸ್ಟು 250 ಕಿಲೋಮೀಟರ್ ದೂರ ಇರುವಂತಹ ನಗರದಲ್ಲಿ ಕತ್ಲಾಗೋಯ್ತು ಇಲ್ಲಿಂದ ಹೊರಬಂದ ಕಪ್ಪು ಬೂದಿಯಿಂದ. ಮೈ ಗುಡ್ನೆಸ್, ನೋಡ್ರಿ ಹೆಂಗಿದೆ ಅಂತ. ವಾವ್, ಲೈಫ್ ಟೈಮ್ ವ್ಯೂ ಇದು. ಬಾನಿನ ಮೋಡಗಳು ಧರೆಗಿಳಿದು ಬಂದು ನೆಲದ ಮಡಿಲಲ್ಲಿ ಮಲಗಿದ ಹಾಗಿದೆ. ರೋಟರುವ ಸರೋವರದ ತಿಳಿ ನೀರು ಇಂದು ಪ್ರಕೃತಿ ಹಿಡಿದ ಜಾದು ಕನ್ನಡಿಯಾಗಿದೆ. ನೀಲಿ ಸಾಗರದ ಒಡಲಲ್ಲಿ ಬಿಳಿಯ ಹಂಸದಂತೆ ಮೋಡಗಳ ತೇಲಾಟ ಕಣ್ಣಿಗೆ ಹಬ್ಬ. ಕ್ಷಣ ಕಾಲ ಮರೆತೆ ಹೋಯಿತು ಜಗತ್ತಿನ ಚಿಂತೆ. ಈ ಚಲಿಸುವ ಚಿತ್ರದ ಮುಂದೆ ನಾವೆಲ್ಲ ಹಬ್ಬ. ಬಣ್ಣದ ಲೋಕದ ಈ ಮಾಂತ್ರಿಕ ಸೃಷ್ಟಿ ನನ್ನಿ ಕಣ್ಣುಗಳನ್ನ ಮಂಜಾಗಿಸಿದೆ. ಜಾಗತಿಕ ಪ್ರಕೃತಿಯ ಈ ಅದ್ಭುತ ದೃಷ್ಟಿ ಕನ್ನಡಿಗನ ಮನದಲ್ಲಿ ಕಾವ್ಯವನ್ನೇ ಮೂಡಿಸಿದೆ. ಜ್ವಾಲಾಮುಖಿಯಿಂದ ಚಿಮ್ಮಿದಂತಹ ಲಾವಾರಸ ತೀವೈರೋವಾ ಅನ್ನೋ ಒಂದು ಹಳ್ಳಿ ಇತ್ತು ಇಲ್ಲಿ, ಅದನ್ನು ಸಂಪೂರ್ಣವಾಗಿ ಮುಚ್ಚಿ ಬೂದಿ ಮಾಡಿಬಿಡ್ತು. ಸೊ ಅದೊಂದು ದುರಂತ ಕತೆ. ಇವತ್ತಿಗೂ ಕೂಡ ಆ ಒಂದು ಜಾಗವನ್ನು ನೀವು ವಿಸಿಟ್ ಮಾಡ್ಬೋದು. ಅದನ್ನು ಇಲ್ಲಿ ಪಾಂಪಾಯ್ ವಿಲೇಜ್ ಅಂತ ಕರೀತಾರೆ.
ಈ ಲೇಕ್ ಮೇಲೆ ನಂಗೆ ಲವ್ ಆಗಿದೆ, ಸಿಕ್ಕಾಪಟ್ಟೆ ಲವ್ ಆಗಿದೆ. ನೋಡಿ ಎಲ್ಲ ಬಾತುಕೋಳಿಗಳು ಮಲ್ಕೊಂಡಿವೆ, ಆ ಕಡೆ ಇನ್ನೊಂದು ಸೆಟ್ಟು ಊಟ ಮಾಡ್ತಾಯಿವೆ. ಎಂಥ ನೋಟ, ವಾವ್. ಯಾರೋ ಒಬ್ಬ ಗ್ಲೋಬಲ್ ಕನ್ನಡಿಗ ಅಂತ ಕರ್ನಾಟಕದಿಂದ ಬಂದೇನೆ ನಮ್ಮನ್ನು ನೋಡೋದಕ್ಕೆ. ನೋಡಿ ಎಲ್ಲ ಮಾತಾಡ್ತೇವೆ, ಇದು ಇವ್ರ ಕಮ್ಯುನಿಕೇಷನ್ನು. ಕ್ಯಾವ್ 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 ಅನ್ನಂತೆ, ಬೇರೆ ಬೇರೆ ಸೌಂಡ್ಸ್ ಇದೆ ಇವ್ರದ್ದು. ಎಲ್ಲರೂ ಹೇಳ್ತಾರೆ ನಾನು ಮಾಡ್ತಿರೋ ಕೆಲಸ ಸಾಕಷ್ಟು ಜನರ ಕನಸು ಅಂತ. ಆದರೆ ಕೆಲವು ಸರಿ ನನಗೇನು ಅನಿಸುತ್ತೆ ಅಂದರೆ, ಒಂದು ಜಾಗದಲ್ಲಿ ಹೆಚ್ಚಾಗಿರೋಕ್ಕಾಗಲ್ವಲ್ಲ ಅನ್ನೋ ಕೊರಗು. ಯಾಕೆಂದರೆ ಆ ಪಾರ್ಕ್ ಹತ್ರ ಕೂತು ಬಾತುಕೋಳಿಗಳನ್ನ ನೋಡ್ತಾ, ಸರೋವರ ನೋಡ್ತಾ ಇದ್ದಾಗ ಕಳೆದೋಗಿದ್ದೆ, ಮಂತ್ರಮುಗ್ಧನಾಗಿದ್ದೆ. ಮತ್ತೆ ಕರೆ ಬಂತು ಹೊರಡಬೇಕು ಅಂತ, ಎದ್ದು ಬರೋಕ್ಕೆ ಮನಸ್ಸೇ ಇಲ್ಲ. ಆದರೂ ಹೋಗಲೇಬೇಕು, ಯಾಕಂದರೆ ಮುಂದಕ್ಕೆ ಹೋಗಬೇಕು. ಈ ಥರ ಜಾಗಗಳಲ್ಲಿ ತಿಂಗಳಾನ್ಗಟ್ಟಲೆ ಇರ್ಬೋದು, ಹಂಗಿದೆ ಜಾಗ. ನ್ಯೂಜಿಲೆಂಡ್ನ ರೋಟರುವಲ್ಲಿ ಇನ್ನೊಂದು ಸಂಜೆ ಆ್ಯಕ್ಟಿವಿಟಿ. ಇಲ್ಲಿ ಬೆಳಗ್ಗೆ ಕೂಡ ಬರ್ಬೋದು, ಸಂಜೆ ಕೂಡ ಬರ್ಬೋದು. ಸ್ವಾಗತ ಎಲ್ಲರಿಗೂ ರೆಡ್ ವುಡ್ಸ್ ಟ್ರೀ ವಾಕ್ಗೆ. ಇಲ್ಲಿ 120 ವರ್ಷದ ಹಳೆಯ ಮರಗಳ ನಡುವೆ ನೀವು ವಾಕಿಂಗ್ ಮಾಡ್ಬೋದು. ಇದು 60ರಿಂದ 90 ಮೀಟರ್ ಉದ್ದ ಇದೆ. ಹಾಗೆ ಕೆಲವು 5 ಮೀಟರ್ ಸರ್ಕಂಫರೆನ್ಸಲ್ಲಿ ಉದ್ದಗಲ ಇರೋದು. ಕೆಲವೆಲ್ಲ ಎಷ್ಟು ದಪ್ಪ ಇದೆ ಅಂದರೆ 5 ಮೀಟ್ರಷ್ಟು ದಪ್ಪ ಇದೆಯಂತೆ. ತಬ್ಗೊಳಕ್ಕೂ ಆಗಲ್ಲ, ಅಷ್ಟು ದಪ್ಪವಾದ ಉದ್ದವಾದ ಮರದ ನಡುವೆ ಇಲ್ಲಿ ನಾವು ನಡಿಬೋದು. ಉಚಿತವಾಗಿ ನಡಿಬೋದು, ದುಡ್ಡು ಕೊಟ್ಟು ನಡಿಬೋದು. ಉಚಿತವಾಗಿ ಅಂದರೆ ನೋಡಿ, ಇಲ್ಲಿ ಮೇಡಮ್ಮು ಜಾಗಿಂಗ್ ಮಾಡ್ತಾರಲ್ಲ, ಆ ಥರ ಈ ಏರಿಯಲ್ಲಿ ಟ್ರೆಕ್ಕಿಂಗ್ ಮಾಡ್ಬೋದು. ಈ ಥರ ಫೆನ್ಸ್ ಹಾಕಿರೋ ಜಾಗ, ಮರದ ನಡುವೆ, ಅಲ್ಲಿ ಹಕ್ಕಿ ಚಿಲಿಪಿಲಿ ಎಲ್ಲ ಕೇಳಿಸ್ಕೋಬೇಕು ಅಂದರೆ ಅದಕ್ಕೆ ಟಿಕೆಟ್ಸ್ ತೊಗೊಂಡು ಹೋಗಬೇಕಾಗತ್ತೆ. ಜಿಪ್ ಲೈನಿಂಗ್ ಕೂಡ ಈ ಒಂದು ಜಾಗದಲ್ಲಿ ಮಾಡ್ಬೋದು. ಹೆಂಗಿದೆ ನೋಡಿ ಮರಗಳು, ವಾವ್. ಹೀಗೆ ಮಾಡಿದಾಗ ಯಾವ ಥರ ಇರುತ್ತೆ ಅಂತ ಈ ಸೈಡ್ ನೋಡ್ಬೋದು. ಸಂಜೆ ಹೊತ್ತು ಯಾವ ರೀತಿ ದೀಪಗಳನ್ನು ಹಾಕಿ ಬೆಳಗಿದ ಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನು ಕೂಡ ನೋಡ್ಬೋದು. ವಾವ್. ಆಗ ಒಟ್ಟು 13,800 ಎಕರೆ ಪ್ರದೇಶದಲ್ಲಿ ಈ ಥರ ಮರಗಳನ್ನ ಹಾಕಿದ್ದಾರೆ. ವಾವ್. ಈಗ ಹೆಂಗಿದೆ ನೋಡ್ರಿ ಇದು. ಓ ಮೈ ಗುಡ್ನೆಸ್, ಹೆಂಗೆ ಮಾಡಿದ್ದಾರೆ ನೋಡಿ ಬ್ರಿಡ್ಜು. ಮರದಿಂದ ಮರಕ್ಕೆ ಹ್ಯಾಂಗಿಂಗ್ ಮಾಡಿದ್ದಾರೆ. ಯುನೀಕ್ ವಾಕ್ ಜಗತ್ತಲ್ಲಿ. ಮರದ ಹೆಸರು ಕ್ಯಾಲಿಫೋರ್ನಿಯನ್ ಸೆಕೋವಾ ಅಂದ್ಬಿಟ್ಟು ರೆಡ್ವುಡ್. ಮರಗಳನ್ನು ಅಮೇರಿಕಾಯಿಂದ ಇಂಪೋರ್ಟ್ ಮಾಡಿ ಇಲ್ಲಿ ಪ್ಲ್ಯಾಂಟ್ ಮಾಡಿದಂತೆ. ಮಧ್ಯೆ ಈ ಥರ ಸೀಟ್ ಹಾಕಿದ್ದಾರೆ, ಕೂತ್ಕೊಂಡು ರಾತ್ರಿ ಲೈಟ್ ಹಾಕ್ತಾರೆ ಇಲ್ಲಿ, ಅದನ್ನು ಕೂಡ ಎಂಜಾಯ್ ಮಾಡ್ಬೋದು. ನಿಜವಾಗ್ಲೂ ಲೈಫಲ್ಲಿ ತುಂಬ ವಿಷಯ ಕಲಿತಾ ನ್ಯೂಜಿಲೆಂಡಿಗೆ ಬಂದಾಗಿಂದ.
ಪ್ರಕೃತಿಯನ್ನು, ನಮ್ಮ ಮರ ಗಿಡಗಳನ್ನು, ನಮ್ಮ ಪ್ರಾಣಿ ಪಕ್ಷಿಗಳನ್ನು, ನಮ್ಮ ಬಯೋಡೈವರ್ಸಿಟಿಯನ್ನು ಹೇಗೆ ಕಾಪಾಡ್ಕೋಬೇಕು ಮತ್ತು ಯಾಕೆ ಕಾಪಾಡ್ಕೋಬೇಕು ಅನ್ನೋ ಕಾರಣ ಕೊಡ್ತಾ ಇದ್ದಾರೆ ನ್ಯೂಜಿಲೆಂಡ್. ಇನ್ಕ್ರೆಡಿಬಲ್. ನೋಡ್ತಾ ಇದ್ದೀರಲ್ಲ ಸಸ್ಪೆನ್ಷನ್ ಬ್ರಿಡ್ಜ್ ಯಾವ ರೀತಿ ಇದೆ ಅಂತ. ಭಾಳ ಹುಷಾರಾಗಿರಬೇಕು. ಒಂದು ಸರಿ 8 ಜನನ ಮಾತ್ರ ಬಿಡೋದು, 8 ಜನ ಮಾತ್ರ ಒಟ್ಟಿಗೆ ನಡ್ಕೊಂಡು ಹೋಗ್ಬೋದು. ಅದಕ್ಕಿಂತ ದೊಡ್ಡ ಗ್ರೂಪ್ ಇದ್ದರೆ ಸಪ್ರೇಟ್ ಮಾಡಿ ಬಿಡ್ತಾರೆ. ದೂರದ ದೇಶದಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ. ಏನು ನಿಮ್ಮ ಹೆಸರು? ಶ್ರಾವಣಿ ಅಂತ. ಯಾವ ಊರು? ನಾನು ಬ್ಯಾಂಗ್ಳೂರು. ನೀವು? ಅವರು ಕೇರಳ. ಗೊತ್ತಾಗ್ತವ್ರು ನೋಡಿದ್ರೆ ಕೇರಳ ಬ್ರದರ್ ಅಂತ. ವಾವ್, ಶ್ರಾವಣಿಯರು ಏನು ಮಾಡ್ತೀರಾ ನ್ಯೂಜಿಲೆಂಡಲ್ಲಿ? ನಾನು ಮದುವೆ ಮಾಡಿ ಬಂದಿದ್ದೀನಿ. ಹೌದಾ? ಕಂಗ್ರ್ಯಾಚುಲೇಷನ್ಸ್. ಶುಭಾಶಯಗಳು ಬ್ರೋ. ಬೆಸ್ಟ್ ವಿಶಸ್. ನಾನು ಗ್ಲೋಬಲ್ ಕನ್ನಡಿಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನೋಡಿ. ಇನ್ನೂ ಕನ್ನಡಿಗರಿಗೆ ಎಲ್ಲರಿಗೂ ಗೊತ್ತಾಗಿಲ್ಲ ನಮ್ಮ ಬಗ್ಗೆ. ಇವಾಗ ಹೇಳ್ತಾ ಇದ್ದೀವಿ. ಇದು ಎಂಥ ಜಾಗದಲ್ಲಿ ಪಬ್ಲಿಸಿಟಿ ಕೊಡ್ತಾ ಇದ್ದೀನಿ ಅಂದರೆ, ಜಗತ್ತಿನ ಅತ್ಯಂತ ಅದ್ಭುತವಾದ ಜಾಗದಲ್ಲಿ ಗ್ಲೋಬಲ್ ಕನ್ನಡಿಗಾಗೆ ಸಬ್ಸ್ಕ್ರೈಬರ್ ಸಿಗ್ತಾ ಇದ್ದಾರೆ. ಅದ್ಭುತ, ಸೀರಿಯಸ್ಲಿ. ನೀವು ಪಾಕಿಸ್ತಾನ್ಗೆ ಹೋಗಿದ್ರಾ? ಹೌದು. ಶರಣ್ಸ್ ಬ್ಲಾಗ್. ಶರಣ್ ನನ್ನ ಫ್ರೆಂಡ್. ಹೌದಾ? ನೋಡಿ, ಮಲಯಾಳಂ ಬ್ಲಾಗ್ ನೋಡಿದ್ರೆ, ಕನ್ನಡ ಬ್ಲಾಗ್ ನೋಡಿಲ್ಲ ನೀವು? ನಾನು ನಿಮ್ದು ನೋಡಿದ್ದೀನಿ. ನೀವೇನ ಅಂತ ನನಗೆ ಐಡಿಯಾ ಇರಲಿಲ್ಲ. ನೀವು ಒಂದು ಪಂಚೆ ಕಟ್ಕೊಂಡು. ಹೌದಲ್ಲ, ನೋಡಿದ್ದೀನಿ ನಿಮ್ಮನ್ನು. ಇಲ್ಲ ಹೆಂಗಿದೆ ಜೀವನ? ಸಕ್ಕತ್ತಾಗಿದೆ. ಇಲ್ಲ 3 ದಿನ ಅಷ್ಟೇ ಆಗಿದೆ. 3 ದಿವಸ ಆಗಿದೆ ಮದುವೆ ಆಗಿ? ಲವ್ ಮ್ಯಾರೇಜಾ? ಇಲ್ಲ, ಮದುವೆ ಆಗಿ ಒಂದು 2-3 ವೀಕ್ಸ್ ಆಯಿತು. ಓಕೆ. ನಮ್ಮ ಅಪ್ಪ ಮಲಯಾಳಿ. ಹೌದಾ? ಅಪ್ಪ ಮಲಯಾಳಿ, ಅಮ್ಮ ಕನ್ನಡಿಗನಾ? ಓ ಬೊಂಬಾಟ್ರು. ಏನು ಕೆಲಸ ಮಾಡ್ತೀರಾ? ನಾನು IT-ಯಲ್ಲಿ ಇದ್ದೆ. ಬ್ರೋ? ಇವ್ರು ಸಿವಿಲ್ ಇದ್ದಾರೆ. ಕನ್ಸ್ಟ್ರಕ್ಷನ್. ಮೇಡಮ್ ಮಾತಾಡ್ತಾರೆ, ಬ್ರೋ ಮಾತಾಡಲ್ಲ. ಸೈಲೆಂಟು. ಒಳ್ಳೇದು ಬಿಡಿ, ಒಳ್ಳೆ ಕಾಂಬಿನೇಷನ್ ಅಲ್ವಾ? ಜನ ಸಿಕ್ಕಿದ್ರೆ ಮಾತಾಡ್ತಾರೆ. ಫೋಟೋ ಗಿಟ್ಟೆಲ್ಲ ತೆಕ್ಕೊಟ್ಟು ಆರಾಮಾಗಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಹಾಂ, ಖುಷಿ ಆಯಿತು. ಕೇರಳ ಹುಡುಗ ಮೀಟ್ ಮಾಡಿ. ಒಳ್ಳೆ ಕಾಂಬಿನೇಷನು. ಕೇರಳ ಕರ್ನಾಟಕ ಕಾಕಾ. ಸೊ ಹ್ಯಾಪಿ ಟು ಸಿ ಯು ಗೈಸ್ ಇನ್ ಒನ್ ಆಫ್ ದ ಮೋಸ್ಟ್ ಯುನೀಕ್ ಲೊಕೇಶನ್ಸ್ ಆಫ್ ದ ವರ್ಲ್ಡ್. ನನಗೆ ಕನ್ನಡ ಮಾತಾಡೋಕ್ಕೂ ಯಾರೂ ಇಲ್ಲ. ತೆಲುಗವ್ರು ಇದ್ದಾರೆ, ಮಲಯಾಳಿಯವರು ಇದ್ದಾರೆ, ಹಿಂದಿಯವರು ಇದ್ದಾರೆ. ಕನ್ನಡದಲ್ಲಿ ಮಾತಾಡೋಕ್ಕೆ ಯಾರೂ ನೋಡಿ, ಕೊನೆಗೂ ರಿಲೀಫ್ ಆಯಿತು. ಅದು ಯಾರು ಸಿಕ್ಕಿದ್ದಾರೆ ನಿಮಗೆ? ಗ್ಲೋಬಲ್ ಕನ್ನಡಿಗ ಸಿಕ್ಕಿದ್ದಾರೆ. ಇದೇ ಖುಷಿಲಿ ನಮ್ಮ ಮೇಡಮ್ಗೆ ಗ್ಲೋಬಲ್ ಕನ್ನಡಿಗ ಅಫಿಷಿಯಲ್ ಆಗಿ ಬ್ಯಾಡ್ಜ್ ಕೊಡೋಣ. ಹಾಕೊಂಡು ತೋರಿಸಿ ನಮಗೆ. ನಮ್ಮ ಮುಂದೆನೇ ನೀವು ಬ್ರೋ ಆಗಲಿ. ನಮ್ಮ ಕೇರಳ ಹುಡುಗ ಮದುವೆ ಮಾಡಿದ್ದಾರೆ, ತಾಳಿ ಕಟ್ಟಿದ್ದಾರೆ. ಇವಾಗ ನಮ್ಮ ಕರ್ನಾಟಕದ ಹುಡುಗಿಗೆ ನಮ್ಮ ಬ್ಯಾಡ್ಜ್ ಕೂಡ ಆಗಲಿ. ಇದೊಂದು ಪ್ರೌಡ್ ಮೂಮೆಂಟು ನಮ್ಮೆಲ್ಲ ಕನ್ನಡಿಗರಿಗೂ. ದೂರದ ಊರಲ್ಲಿ, ನಮ್ಮ ದೂರದ ದೇಶದಲ್ಲಿ 9,500 ಆಲ್ಮೋಸ್ಟ್ 10,000 ಕಿಲೋಮೀಟರ್ ದೂರ ಇದ್ದೀವಿ ಕರುನಾಡಿನಿಂದ. ಅಲ್ಲೂ ಕೂಡ ಕನ್ನಡಿಗರು ಸಿಕ್ಕಿದ್ರು. ಅವ್ರಿಗೆ ನಮ್ಮ ಗ್ಲೋಬಲ್ ಕನ್ನಡಿಗ ಲಾಂಛನ ಹೋಗಿದೆ. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ. ಆಲ್ ದಿ ಬೆಸ್ಟ್ ಬ್ರೋ. ಅದಕ್ಕೆ ಗೊತ್ತಾಗತ್ತೆ ನೋಡು ಅಲ್ವಾ? ಒಳ್ಳೆ ಹಸ್ಬೆಂಡ್ ಸಿಕ್ಕಿದೆ ನೋಡಿ. ಹೌದಾ? ಓಕೆ, ಚೆನ್ನಾಗಿರಿ. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ. ಎಲ್ಲಿ, ಯಾವ ಊರಲ್ಲಿ ಇರ್ತೀರಾ? ಹೌದಾ? ಸಿಗೋಣ. ನಂಗೆ ಮೆಸೇಜ್ ಮಾಡಿ. ಆಕ್ಲೆಂಡಿಗೆ ಬಂದಾಗ ಸಿಗ್ತೀನಿ. ಕೇರಳ ಫುಡ್ ವೇಣು ಬ್ರೋ. ಕುಕಿಂಗ್ ಪಣ್ಣಂಗ ಅವ್ರು ವಿಲ್ ಈಟ್. ಓಕೆ ಬ್ರೋ, ಮೆಸೇಜ್ ಬಿ. ನಾನು ತುಂಬ ಜನ ಕರೆದಿದ್ದಾರೆ ಕನ್ನಡದವ್ರು ಆಕ್ಲೆಂಡಲ್ಲಿ. ಎಲ್ಲರೂ ಮೀಟಪ್ ಆದರೆ ನೀವು ಮೀಟಪ್ ಮಾಡೋಣ. ನನ್ನ ಇನ್ಸ್ಟಾಗ್ರಾಮ್ ಇದೆ, ಅದರಲ್ಲಿ ಸೇಮ್ ಗ್ಲೋಬಲ್ ಕನ್ನಡಿಗ. ನಂಗೆ ಮೆಸೇಜ್ ಮಾಡಿ. ನಾನು ಆಕ್ಲೆಂಡಿಗೆ ಬರೋ ಟೈಮಲ್ಲಿ ಕನೆಕ್ಟ್ ಆಗ್ತೀನಿ. ಓಕೆ. ಜೈ ಕರ್ನಾಟಕ ಮತ್ತು ಜೈ ಕೇರಳ. ಎವ್ರಿಬಡಿ ಜೈ 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 ಹಿಂದ್. ವಾವ್, ಯುನೀಕ್ ಮೂಮೆಂಟ್. ನಿಮ್ಮ ಹಿಂದೆ ಇನ್ನೂ 23 ಜನ ಕನ್ನಡಿಗರಿದ್ದಾರೆ. ನೀವು ಇವತ್ತು ಕನ್ನಡ ಮನಸ್ಸಲ್ಲಿ ನೋಡಿ, ಅದೇ ಹೇಳೋದು, ಮರಗಳಿಗೆ ಏನಾದ್ರು ಹೇಳಿದ್ರೆ ನಿಜ ಆಗುತ್ತಂತೆ. ಅದಕ್ಕೆ ಟ್ರೀ ಹಗಿಂಗ್ ಅಂತ ಹೇಳ್ತೀವಿ ನೋಡಿ. ಜಪಾನಲ್ಲಿ ಡಾಕ್ಟರ್ ಹತ್ರ ಹೋದರೆ ಫಾರೆಸ್ಟ್ ವಾಕ್ ಮಾಡ್ಕೊಂಬ ಅಂತ ಕಳಿಸ್ತಾರಂತೆ. ಅಂದರೆ ನಿನ್ನ ಮಾತನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋದು ಪ್ರಕೃತಿ. ನಿಮ್ಮ ಮನಸ್ಸಿನ ಮಾತು ಅದು ಅರ್ಥ ಮಾಡಿಕೊಂಡು ನೀವು ಹಿಂದ್ಗಡೆ ಕನ್ನಡಿಗರು, ಮುಂದೆ ಕನ್ನಡಿಗರು, ಪ್ರೊಟೆಕ್ಷನ್ನು. ಎಷ್ಟು ಬೇಕೋ ಮಾತಾಡಿ ಇವತ್ತು ಕನ್ನಡನ. ಅದು ಪಿನ್ ಕರೆಕ್ಟಾಗಿ ಹಾಕೊಳ್ಳಿದ್ರೆ ಬಿದ್ದೋಗುತ್ತೆ. ಓಕೆನಾ? 2 ಸೈಡು ಹಾಕ್ಕೊಂಡಿದ್ರೆ ಓಕೆ, 1 ಸೈಡ್ ಹಾಕ್ಕೊಂಡಿದ್ರೆ ಸಿಗೋಣ ಮತ್ತೆ. ಪ್ಲೀಸ್ ಹ್ಯಾವ್ ಯು ಗುಡ್ ಟೈಮ್. ಸೊ ಹನಿಮೂನಲ್ಲಿದ್ದೀರಾ? ವೆರಿ ನೈಸ್. ಹ್ಯಾಪಿ ಹನಿಮೂನ್. ವಾವ್, ಖುಷಿ ಆಯಿತು ಮೀಟ್ ಮಾಡಿದ್ದು. ಸೊ ಈ ಒಂದು ರೆಡ್ವುಡ್ ಫಾರೆಸ್ಟ್ ವಾಕಲ್ಲಿ 2 ಸ್ಟೇಜ್ ಇದೆ. ಫಸ್ಟ್ ಸ್ಟೇಜು ಈ ಥರ ನಾರ್ಮಲಾಗಿ ನಡ್ಕೊಂಡು ಹೋಗೋದು. ಸ್ವಲ್ಪ ಇನ್ನೂ ಎತ್ತರದ ಮರಗಳು ನೋಡಬೇಕು ಅಂದರೆ ಈ ಮೆಟ್ಲುಗಳನ್ನ ಹತ್ಕೊಂಡು ಹೋಗಿ ಆ ಕಡೆಯಿಂದ ಸುತ್ತ ಹಾಕ್ಕೊಂಡು ಬರ್ಬೋದು. ನೋಡಿ ಎಂಥ ಜಾಗದಲ್ಲಿ ಸಸ್ಪೆನ್ಷನ್ ಮೆಟ್ಲುಗಳನ್ನು ಮಾಡಿದ್ದಾರೆ. ನ್ಯೂಜಿಲೆಂಡ್ ಜನಗಳ ಅಡ್ವೆಂಚರು ಟೆಕ್ನಾಲಜಿಯನ್ನು ಅಪ್ರಿಷಿಯೇಟ್ ಮಾಡಬೇಕು. ಮರಕ್ಕೆ ಯಾವತ್ತೂ ಯಾರೋ ಸ್ಟೇರ್ ಕೇಸ್ ಹಾಕಿರಲಿಲ್ಲ. ಫಸ್ಟ್ ಟೈಮ್ ಹಾಕಿರೋದು ನೋಡ್ತಾರೆ.
ಏನಿಲ್ಲ ಬನ್ನಿ, ಆರಾಮಾಗಿದೆ, ಸೇಫಾಗಿದೆ. ನ್ಯೂಜಿಲೆಂಡ್ನ ಸೇಫ್ಟಿಲಿ ನಂಬೋದು. ಇವಾಗ ನೀವು ನೋಡ್ತಾ ಇದ್ದೀರಾ ಈ ಇಡೀ ವಾಕಿಂಗ್ನ ಅತ್ಯಂತ ಎತ್ತರವಾದ ಮರ. ವಾ, ತಬ್ಗೊಳ್ಳೇಬೇಕು. ಸುಸ್ತಾಯ್ತು. ಮರಕ್ಕೂ ನಮ್ಮ ಭಾವನೆ ಅರ್ಥ ಆಗತ್ತೆ ರೀ, ನಾವು ಮರದ ಭಾವನೆ ಅರ್ಥ ಮಾಡ್ಕೋಬೇಕಷ್ಟೆ. ನಮ್ಮ ಫ್ರೆಂಡನ ಪಾಪ ಫುಲ್ ಟಾರ್ಚರ್ ಕೊಟ್ಟು ನಮ್ಮ ಕನ್ನಡದ ಹುಡುಗಿ ಫೋಟೋ ತೆಗಿ ಅಂತ ತೆಗಿಸ್ತಾಳೆ. ಅದಕ್ಕೆ ನಾನೇ ತೆಕ್ಕೊಟ್ಬಿಡ್ತೀನಿ ಫೋಟೋನ. ಆಮೇಲೆ ಅವರಿಬ್ಬರು ಜೊತೆಗಿರೋ ಫೋಟೋ ಯಾವುದೂ ಇಲ್ಲ ಅನಿಸುತ್ತೆ, ಅದಕ್ಕೆ ನಾನು ತೆಗೆಕೊಡ್ತೀನಿ. ಒಂದು ವೀಡಿಯೋನ ಮಾಡೋಣ, ರೀಲ್ ಹಾಕ್ಲಿ. ನಮ್ಮದೇ ಗ್ಲೋಬಲ್ ಕನ್ನಡಿಗ ಸಾಂಗ್ ಹಾಕಬೇಕು, ಓಕೆನಾ? ಇರೋ ಮರಗಳು ಎಷ್ಟು ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ಪ್ರಪಂಚಕ್ಕೆ ಆಮ್ಲಜನಕ ಕೊಡೋ ಒಂದು ಎಸ್ಟಿಮೇಷನ್ನ ಹಾಕಿದ್ದಾರೆ. ಆಲ್ಮೋಸ್ಟು 120 ಫ್ಲೈಟ್ ಲಂಡನ್ಗೆ, 167 ಕಾರಿಂದ ಬರುವಂತಹ ಎಮಿಷನ್ಸು, ಮತ್ತು ನಮ್ಮ ಮನುಷ್ಯರ ಕಾರ್ಬನ್ ಫುಟ್ ಪ್ರಿಂಟು, ಅದು ಇದು ಹಾಳು ಮುಳು ಲಾಜಿಸ್ಟಿಕ್ಸು ಎಲ್ಲ ಸೇರಿ. ಅಂದರೆ ಮರಗಳ ಮಹತ್ವವನ್ನು ನಾವು ಅರ್ಥ ಮಾಡ್ಕೋಬೋದು, ಗಮನ ಕೊಡ್ಬೋದು. ಯಾವ ರೀತಿ ನಟ್ಟು ಬೋಲ್ಟನ್ನು ಕೂರಿಸಿದ್ದಾರೆ, ಮತ್ತು ಸ್ಟೀಲ್ ಬೀಮ್ ಇದೆ. ಇದು ಲೈಟ್ಸು, ಸಂಜೆ ಆದಮೇಲೆ ಸಂಪೂರ್ಣವಾಗಿ ಈ ಪಾತ್ವೆ ಲೈಟ್ಸಿಂದ ತುಂಬಿರುತ್ತೆ. ಈಗಡೆ ನೀವು ನೋಡ್ತಾ ಇರೋದು ಹರೋಕಾ ಲ್ಯಾಂಟನ್ ಅಂದ್ಬಿಟ್ಟು ಒಂದು ರೀತಿಯ ಲ್ಯಾಂಟನ್ನ ಡಿಸೈನ್ ಮಾಡಿದ್ದಾರೆ. ಸಂಜೆ ಇದಕ್ಕೆ ದೀಪ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ರೀಸೈಕಲ್ ಮಾಡಿರುವಂಥ, ಇಲ್ಲಿ ಮರ ಗಿಡಗಳ ತೊಗಟೆಗಳು ಮತ್ತು ಅದರ ಪೀಸು ಉದುರೋಗಿರುತ್ತಲ್ಲ, ಅದನ್ನೆಲ್ಲ ಬಳಕೆ ಮಾಡಿರುವಂಥ ಕ್ರಿಯೇಷನ್. ಅದರ ಅತ್ಯಂತ ಅಗಲವಾದ ಮರವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಎಷ್ಟು ಅಗಲ ಇತ್ತು ಒಮ್ಮೆ ನೋಡಿ ಅದು. ಅಯ್ಯಪ್ಪ, ಇಲ್ಲಿಂದ ಹೋಗ್ತಾ ಎಂಟ್ರಿ ಆಗಿದ್ದು. ಈಗ ಸಮಯ ಬಂದಿದೆ ಎಕ್ಸಿಟ್ ಆಗೋದಕ್ಕೆ ಈ ಕಡೆಯಿಂದ. ಲೈಫಲ್ಲಿ ಒಂದು ಮರೆಯಲಾರದ ವಾಕು ಮತ್ತು ಮರೆಯಲಾರದ ಅನುಭವ. ಯಾಕೆಂದರೆ ಈಗಷ್ಟೇ ಮದುವೆ ಆಗಿರುವಂತಹ ಕನ್ನಡಿಗ ಕೇರಳ ಕಪಲ್ ಕೂಡ ಸಿಕ್ಕಿದ್ದು ಬಹಳ ವಿಶೇಷ. ತುಂಬ ಚೆನ್ನಾಗಿತ್ತು. ಐ ಹೋಪ್ ಎಲ್ಲರಿಗೂ ವಿಡಿಯೋ ಸಖತ್ ಇಷ್ಟ ಆಗಿದೆ ಅಂತ ಅಪೇಕ್ಷೆ ಪಡ್ತೀನಿ. ಚಾನಲ್ಗೆ ಲೈಕ್ ಮಾಡಿ, ಹೈಪ್ ಮಾಡಿ. ಇದರಿಂದ ಇನ್ನೂ ಹೆಚ್ಚು ಗ್ಲೋಬಲ್ ಕನ್ನಡಿಗರಿಗೆ ವಿಡಿಯೋ ರೀಚ್ ಆಗುತ್ತೆ. ಸಿಗೋಣ ಇನ್ನೊಂದು ಅತ್ಯದ್ಭುತವಾದ ನ್ಯೂಜಿಲೆಂಡ್ ಜಾಗದಿಂದ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. Investment in the securities market are subject to the market risk. Read all the related documents carefully before investing. Payouts are subject to the credit risk of the issuer. Vint Wealth Vint Capital Private Limited is a SEBI registered stockbroker. Fixed returns do not constitute guaranteed or assured returns. Investments in corporate debt securities, municipal debt securities, and securitized debt instruments are subject to credit risks, market risks, and default risks, including delay and/or default in payment.